ಈ ಕಾಲದಲ್ಲಿ ಬಿದಿರಕ್ಕಿ ಸಿಗ್ತಾ ಇದೆ ಅಂದ್ರೆ ತುಂಬಾ ಒಂದು ಲಕ್ಕಿ ಅಂತಾನೆ ಹೇಳ್ಬೋದು. ನಮ್ಮ ಒಬ್ರು ಪುತ್ತೂರು ಭಟ್ರು ಬಿದಿರಕ್ಕಿನ ಕಲೆಕ್ಟ್ ಮಾಡಿ ಪ್ರಾಡಕ್ಟ್ ಆಗಿ ಸೇಲ್ ಮಾಡ್ತಿದ್ದಾರೆ. ನಮ್ಮ ಭಟ್ರು ಇಲ್ಲೇ ಇದ್ದಾರೆ, ಎಲ್ಲಿ ಸಿಗುತ್ತೆ ಹೇಗೆ ಅಂತ ಅವರನ್ನ ಕೇಳೋಣ. ತುಂಬಾ ಅಪರೂಪ, ಈ ಜನರೇಷನ್ ಅಂತೂ ನೋಡೇ ಇಲ್ಲ, ಗ್ಯಾರಂಟಿ. ನೋಡೋರು ಇದ್ದಾರಲ್ಲಿ ನೋಡ್ಕೊಬೇಡಿ. ನಮಸ್ಕಾರ, ನನ್ನ ಹೆಸರು ಪಾಂಡುರಂಗ ಭಟ್ ಅಂತೇಳಿ. ನಾನು ಮೂಲತಃ ಪುತ್ತೂರು, ಕೇರಳ ಕರ್ನಾಟಕ ಬಾರ್ಡ್ರಲ್ಲಿವನು, ಕೇರಳದವನು, ಇರೋದು ಪುತ್ತೂರಲ್ಲಿ. ಸರ್, ನಾನು ಇದು ಸುಮಾರು 2011ರಿಂದ ಬಿದಿರಕ್ಕಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸರ್, ಇದರ ಬಗ್ಗೆ ಇತಿಹಾಸ ತಿಳ್ಕೊಂಡ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಸರ್, ಇದರಲ್ಲಿ ರಾಮಾಯಣದಲ್ಲಿ ದಶರಥ ಮಹಾರಾಜನ ಪುತ್ರಕಾಮೇಷ್ಟಿ ಯಾಗದಲ್ಲಿ ಈ ಬಿದಿರಕ್ಕಿಯನ್ನು ಯೂಸ್ ಮಾಡಿದ್ದಾರೆ. ಅದೇ ರೀತಿ ಭೀಮನಿಗೆ ಮಹಾಭಾರತದಲ್ಲೂ ಇತಿಹಾಸ ಸಿಗುತ್ತೆ. ಈ ಧೃತರಾಷ್ಟ್ರ ಕಣ್ಣು ಕಾಣಲ್ಲ, ಕಾಡಿಂದ ಪಾಂಡು ಜೊತೆ ಇದ್ದ ಪಾಂಡು ತೀರೋಗಾದಾಗ ಮಕ್ಕಳನ್ನು ಕರ್ಕೊಂಬರ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನಿನ್ನ ಮಕ್ಕಳನ್ನು ನೋಡಿಲ್ಲ, ಕುಂತಿ ಕರ್ಕೊಂಬ ಅಂತ. ಕುಂತಿ ತಗೊಂಬಂದು ನಿಲ್ಲಿಸ್ತಾಳೆ. ಅಷ್ಟ ಕೇಳ್ತಾಳೆ, ಅಲ್ಲ ಇಷ್ಟು ಗಟ್ಟಿಮುಟ್ಟಾಗಿದ್ದಾರಲ್ಲ ನಿನ್ನ ಮಕ್ಕಳು, ನೀನೇನು ತಿನ್ನಿಸ್ದೆ ಕಾಡಲ್ಲಿ ಅಂತ. ಆಗ ಕುಂತಿ ಹೇಳ್ತಾಳೆ, ನನ್ನ ಮಕ್ಕಳಿಗೆ ತುಂಬ ಹಸಿವೆ ಆಗ್ತಾಯಿತ್ತು, ಇಷ್ಟಪಡ್ತಿದ್ರು, ಏನಿತ್ತು ಅಲ್ಲಿ ಕಾಡಲ್ಲಿ ಬಿದಿರಕ್ಕಿ ಇತ್ತು, ಅದು ನಾನು ತಿನ್ನಿಸಿದೆ ಅಂತ. ಹಾಗೆ ಗಟ್ಟಿಮುಟ್ಟಾಗಿ ಬೆಳೀತಾರೆ. ಅತ್ಯಂತ ಬೋನಿಗೆ ನಂಬರ್ 1 ಔಷಧಿ ಇದು. ಸ್ಪೈನಲ್ ಕಾರ್ಡ್ ಪೇಯ್ನ್ ಬಂದು ಬೆಡ್ ರಿಡನ್ ಆದವರು ಎದ್ದು ನಡೆಯೋದೆಲ್ಲ ಓಡ್ತಾರೆ, ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಎಷ್ಟೋ ಜನರಿಗೆ ನಾನು ಕೊಟ್ಟಿದ್ದೀನಿ, ಎಷ್ಟೋ ಕಸ್ಟಮರ್ಸು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ನನಗೆ, ಇಷ್ಟು ಚೆನ್ನಾಗಿದೆ ಸರ್ ಅಂತೇಳಿ. ಇದು ಎಲ್ಲೂ ಸಿಗಲ್ಲ. ಇದು ನಾನು ಕಷ್ಟಪಟ್ಟಿದ್ದೀನಿ ತುಂಬ ಇದರ ಹಿಂದೆ. ಇದೀಗ 12 ವರ್ಷ ಹಳೆ ಅಕ್ಕಿ. ಇದು ಡೈಲಿ ಏನಿಲ್ಲ, ಇದು ಒಂದೊಂದೇ ಚಮಚ ತಿನ್ನಬೇಕಾಗಿರೋದು. 1 kg ಇದ್ದರೆ 1 ವರ್ಷಕ್ಕೆ ಸಾಕು. 3 ಗ್ರಾಮ್ ಥರ ತೊಗೊಳ್ಳಿ ಸರ್. 5ರಿಂದ 7 ದಿವಸಕ್ಕೆ ಎನರ್ಜಿ ಲೆವೆಲ್ ಜಾಸ್ತಿ ಆಗೋದು ವ್ಯತ್ಯಾಸ ಗೊತ್ತಾಗುತ್ತೆ. ಅವರೇ ಹೇಳಿದರು, ಬಿದಿರಕ್ಕಿ ಅಂತ ಹೇಳಿದರೆ ಕಷ್ಟದಲ್ಲಿ ನಮಗೆ ಹೊಟ್ಟೆಗೆ ಆಹಾರ ಕೊಡ್ತು ಅಂತ. ಆ ಕಾಲದಲ್ಲಿ ಬರಗಾಲದಲ್ಲಿ ಆ್ಯಕ್ಚುಲ್ಲು ಬಿದಿರಕ್ಕಿ ಬಿಡೋದು ಅದೊಂದು ಪ್ರಕೃತಿಯ ವಿಶೇಷ ಗುಣ. ಅವರು ಹೇಳಿದ ಸತ್ಯನೇ. ಪ್ರಕೃತಿಯಲ್ಲಿ ಬರಗಾಲ ಬಂದಾಗ ಒಳ್ಳೆ ಉತ್ಕೃಷ್ಟವಾದ ಅಕ್ಕಿ ಕೊಡ್ತು. ಆ ಅಕ್ಕಿಯೇ ಬಿದಿರಕ್ಕಿ. ಇದಕ್ಕೆ ತುಂಬ ಹೆಸರಿದೆ, ವಂಶೀಯವ ಅಂತ ಇದೆ. ಯವಹಿ ಅಗ್ರಜವು ಧಾನ್ಯ ಅಂತ. ಶ್ರೇಷ್ಠವಾದ ಧಾನ್ಯವಾಗಿರುತ್ತೆ. ಧಾನ್ಯಕ್ಕೆ ಅನ್ನ ಆಗಿರ್ತದೆ ಈ ಬಿದಿರಕ್ಕಿ. ನಮಸ್ಕಾರ ಸರ್.